ಕಟ್ಟದ ಗಂಡ ಜೀವಂತ ಈ ಬದಲು ನಿಂತ್ಕೊಂಡಿದ್ದೆ. ಹೌದು. ಅಲ್ಲೋ ಕಡೆ ಸ್ವಾಮಿ ಕರ್ಮೋನೆಂದ ಸ್ವಲ್ಪ ಸುಮ್ಮನೆ ಇರ್ತೀರಾ? ಏನೋ ನೀವು ಮನೇಲಿ ಸ್ವಾಮಿ. ಹಾ, ಅವ ಊರು ತುಂಬಾ ಸ್ವಾಮಿ ಅಂತ ಹೇಳುದು ಗೊತ್ತಲ್ಲ. ಮತ್ತೆ ನೀವು ನನಗನಾಥ. ಹಾ, ಮನೆಯಲ್ಲಿ ಮಾತ್ರ ನಾನು ನಾತ, ಹಾ, ಅವ ಊರು ತುಂಬಾ ನಾತ. ಓದಲು ಪೂರ್ತಿ ನಾತವೇ ಅದಲ್ಲ ಲೋಕನಾಥ. ಓ ಲೋಕನಾಥ್. ನಿಮ್ಗೇನು ಗೊತ್ತಾಗುದಿಲ್ಲ, ಸುಮ್ಮನೆ ನೀವು. ಲೋಕನಾಥ್ ಅವ್ರೆ, ಹೇಳಿ ಸ್ವಾಮಿ, ಈ ವಿಷಯ ಹೇಗೆ ಹೇಳುದಂತ ನನಗೆ ಗೊತ್ತಿಲ್ಲ. ಏನಾಯ್ತು? ಇದು ಹಣ. ಮದುವೆ ಆದ್ ನಾನು. ಪಾಪ ಏನೋ ಸಮಸ್ಯೆ ಹೇಳುವುದಕ್ಕೆ ಬಂದಿದ್ದಾಳೆ. ಅಲ್ಲ, ಸಮಸ್ಯೆ ಬಾಯಲ್ಲಿ ಹೇಳುದು ಬಿಟ್ರೆ ಕೈಯಲ್ಲಿ ಹೇಳುದಲ್ಲ. ನಡುವೆ ಅಂತರವಿರಲಿ, ಅವಸರವೇ ಅಪಘಾತಕ್ಕೆ ಕಾರಣ. ಮುಂದೆ ತಿರುವುದೇ ಎಚ್ಚರಿಕೆ. ಆಯ್ತಪ್ಪ, ಎಲ್ಲಿ ನೋಡ್ರು ಹೊಂಡ ಬಿದ್ದೆ, ಜಾಗ್ರತೆ ಮಾಡಿ. ಏನಾಯ್ತು? ಅಲ್ಲ, ನನಗೆ ಹೇಗೆ ಹೇಳುದಂತ ಗೊತ್ತಾಗುದಿಲ್ಲ. ನಿನ್ನ ಕರಂ ತೀರ್ಲಿಕ್ಕೆ ಬಾಯಲ್ಲೇ ಹೇಳ್ತಿದ್ದೇನೆ ಬರುತ್ತೆ, ಅದು ಅಂದ್ರಲ್ಲೇ ಹೇಳು. ಹೇಳಿಗಾಗ್ತದೆ ಮತ್ತೆ. ಇಲ್ಲ, ಅದು ಅಮ್ಮ ಅಮ್ಮ ಹೋಗು ಸುಟಕ್ಕೆ ಮತ್ತೆ ಎಂತ ಮಳೆ ಬೇರೆ ಬಿಟ್ಟಿದ, ಸಮಸ್ಯೆ ಇಲ್ಲ ಈಗ. ಮತ್ತೆ ಮಳೆ ಬಂದ ಗಂಡ ಅಂತರು ಏನಾಯ್ತಾ? ಅಮ್ಮ ಹೋದಳಂತೆ ಮರ. ಸ್ವಲ್ಪ ಸುಮ್ಮನೆ ಏನೇನು ಹೇಳ್ಬೇಡಿ. ಅಮ್ಮೆ ಅಂದೆಲ್ಲ ಮತ್ತೇನ? ಅಮ್ಮ ಹೌದು, ನನ್ನಮ್ಮ ಅಂತ ಹೇಳಿದ್ನ. ಇನ್ನಮ್ಮ ನಂಗೆ ತಲೆ ಬಿಸಿ ಆಯ್ತು ಮಾಡೈತಿ. ಪಾಪ ನಮ್ಮ ಅತ್ತೆಮ್ಮ ಹಾಗೆಲ್ಲ ಏನಾಗ್ಲಿಕ್ಕಿಲ್ಲ ಅವ್ರಿಗೆ. ನನ್ನಮ್ಮ ಅಲ್ಲ ಮತ್ತೆ ಇದು. ನಾನು ಯಾರ ಜೊತೆ ಇರುವುದು ಹೇಳಿ? ಓಹೋ, ಸತ್ಯಭಾಮ ದೇವಿ. ಇದು ಅವರು ಸಖಿ ಅಲ್ವಾ ನಾನು? ಹೌದೌದು. ಅದು ಅವ್ರ ವಿಚಾರ ಹೇಳ್ಲಿಕ್ಕೆ ಬಂದದ್ದು. ಏನಾಯ್ತು? ಏನ್ ಹೇಳುದಂತ ಗೊತ್ತಾಗುದಿಲ್ಲ. ಒಂದ್ ಕೆಲಸ ಮಾಡು, ನೆನಪು ಮಾಡ್ಕೊಂಡು ಬಾ. ನೆನಪು ಕಡೆಗೆ ಹೇಳ್ರಾಯ್ತು. ಹೇಗೆ ಹೇಳುದಂತ ಗೊತ್ತಾಗುದಿಲ್ಲ. ಮತ್ ಬಾಯಲ್ಲೇ ಹೇಳ, ಹೇಗೆ ಹೇಳುದು ಕೇಳಿದ್ರೆ? ಅದು ಸತ್ಯಭಾಮ ದೇವಿ ಅವರಿಗೆ ಹಾ. ತಾಪ ತಾಪ ತಾಪ. ಅಯ್ಯೋ, ಇವಳು ಹೇಳೋದ್ ನೋಡ್ರಿ ಎಂತಂತಿಲ್ಲ. ವಾತಾವರಣವೇ ಹಾಗೆಯ. ತಾಪ ಹೆಚ್ಚು. ಹೌದಪ್ಪ. ಅಯ್ಯೋ, ಎಷ್ಟೇ ಮಳೆ ಬರಲಿ, ಮಳೆ ಬಂದು ಒಂದ್ ದಿವಸ ಬಿಸಿಲು ಬಂತ ಎಲ್ಲೂ ಕೂತ್ಕೊಳ್ಳುವಾಗಿಲ್ಲ. ವಾತಾವರಣವೇ ಸರಿ ಇಲ್ಲ, ತಾಪವೇ. ತಾಪ ಆದ್ರೆ ಸಮಸ್ಯೆ ಇಲ್ಲ, ಪರಿಹಾರ ನಾನು ಹೇಳುತ್ತೆ. ಏನು? ಅವ್ರಿಗೆ ತಾಪ ಕಡಿಮೆ ಆಗ್ಬೇಕು, ಮೈ ತಣ್ಣಗಾಗ್ಬೇಕು ಅಂತಲ್ವಾ? ಹೊಳೆ ಕೈ ಕರ್ಕೊಂಡು ಹೊಳೆ ಎಲ್ಲ ಕೆರೆ ಆಗಲಿ, ಅವ್ರನ್ನ ಕೂರಿಸಿ ಒಂದು ಕಲ್ಲು ಹೇರಿ ತಲೆ ಮೇಲೆ. ಯಾವ ಕಾರಣಕ್ಕೂ ಹೇಳಲಿಕ್ಕೆ ಬಿಡ್ಬೇಡ. ಸ್ವಲ್ಪ ಹೊತ್ತು ಬಿಟ್ಟು ಕಲ್ ತೆಗಿ, ತಣ್ಣಗಾಗ್ತಾರೆ. ಮತ್ತೆ ಬಿಸಿ ಆಗುದೇ ಅಲ್ಲ ಪುಣ್ಯಾತ್ಮ. ಮತ್ತೆ ತಾಪ ಅಂದ್ರಲ್ಲ. ಅಯ್ಯೋ, ಅದಲ್ಲ. ಮತ್ತೆ ತಾಪ ಅಲ್ಲ, ತಾಪ ಅಲ್ಲ. ಮತ್ತೆ ಯಾವ ತಾಪ? ಅವರಿಗೆ ಮಾತೇ ಆಡುದಿಲ್ಲ ಅಂತ. ಮಾತಾಡುದಿಲ್ವಾ? ಮಾತಾಡುದಿಲ್ಲ. ಬಹುಶಃ 300 ಹೊತ್ತ. ಎಷ್ಟು ದಿವಸ? 42 ದಿವಸ. ಅದಲ್ಲ, 300 ಹೊತ್ತ. ಮೌನ ವ್ರತ. ಗಂಡನ ಬಗ್ಗೆ ನೋಡ, ಅವ್ರು ಹೇಳ್ತಿ ಅದ್ರ ಹೌದಾ? ನೀನೊಬ್ಳು ಇದ್ದೆ, ಒಂದು ದಿವಸ ಮತ್ತೆ ನೀನು ಹಾಗೆ ಮಾಡಿದ್ದೀಯಾ? ನಾನು ಎಷ್ಟು ವ್ರತ ಮಾಡ್ತೇನೆ ನಿಮ್ಗೆ ಗೊತ್ತುಂಟಾ? ಅಯ್ಯೋ, ಮನೆ 3 ದಿವಸ ಊಟವೇ ಮಾಡಿಲ್ಲ, ಬರೀ ನೀರು ಕುಡ್ಕೊಂಡೇ ಇದ್ದದ್ದು. ಹೌದೌದೌದು, ಹೊಟ್ಟೆ ಹಾಳಾಗಿತ್ತು ಆ ದಿವಸ. ಸುಮ್ಮನೆ ನೀವು. ಅದಲ್ಲ, ಅದು 300 ವ್ರತ ಅಲ್ಲ. ಅಲ್ಲಪ್ಪ, ಮಾತಾಡುದು ಊಟವೇ ಮಾಡುದಿಲ್ಲ. ಹಾಗಾದ್ರೆ ಇದು ಉಪವಾಸ. ಉಪವಾಸ. ಈ ವ್ರತ ಮಾಡಿದ್ಮೇಲೆ ಊಟ ಮಾಡುವುದಿಲ್ಲ, ಫಲಾಹಾರ. ಇಷ್ಟಿಷ್ಟ ಅವಲಕ್ಕಿ ಮೊಸರು, ಆಮೇಲೆ ರಾತ್ರಿ ಇಷ್ಟಿಷ್ಟ ಹಣ್ಣು, ಊಟ ಇಲ್ಲ. ಊಟ ಇಲ್ಲ ಅಷ್ಟೇ. ಅಯ್ಯೋ, ಅದಲ್ಲ. ಮತ್ತೆ ಅವ್ರ ಕಣ್ಣೆಲ್ಲ ಕೆಂಪಾಗಿದೆ, ಕಣ್ಣು ಕೆಂಪು. ನೀ ಬದಿಯೋ, ನೀ ಅಲ್ಲಿಂದ ಬಂದಿಲ್ಲ, ಆ ಕಡೆ ನೋಡ್ಬೇಡ, ನನ್ ಮಾತ್ರ ನೋಡ್ಬೇಡ. ನೀನ ಬಿಡುವೆ, ಕೋಳಿ ಕಣ್ಣು ಮರೆಯ, ಅದು ಕೆಂಗಣ್ಣು ಹೇಳ್ತಾರೆ. ಬಹಳ ಹೂಗಣ್ಣು ಬಹಳ ಅಪಾಯ ಅದು. ಹಾಗಂತ ಔಷಧ ಉಂಟು, ಒಂದು ಸಮಸ್ಯೆ ಇಲ್ಲ. ಕೊತ್ತಂಬರಿ, ಜೀರಿಗೆ ಕುಟ್ಟಿ ಬಟ್ಟೆಯಲ್ಲಿ ಕಟ್ಟಿ ನೀರಿಗದ್ದದ್ದಿ ಕಣ್ಣಿ ಬಿಟ್ರೆ ಆಯ್ತು. ನೀರಿಗದ್ದದ್ದಿ ಕಣ್ಣಿ ಬಿಟ್ರೆ ಆಯ್ತು, ಕಡಿಮೆ ಆಗ್ತದೆ. ಅಯ್ಯೋ, ಕೋಳಿ ಕಣ್ಣು ಅದಲ್ಲ. ಅಯ್ಯೋ, ಅವ್ರ ಮೈ ಮೇಲೆ ಪಟ್ಟೆ ಸೀರೆ ಇಲ್ಲ. ಮೂರ್ಖಸ್ತವಳೆ, ಯಾಕೆ? ಏನು ಹೇಳ್ತಾ ಇದ್ದೆ? ಏನು ನಿಜ? ಇವ್ನು ಹೇಳ್ತಿ ಮೈ ಮೇಲೆ ಬಟ್ಟೆ ಇಲ್ಲ ಹೇಳ್ತೀಯಾ? ಪಟ್ಟೆ ಸೀರೆ ಇಲ್ಲ. ಬಟ್ಟೆ ಇಲ್ಲ ಹೇಳ್ತೀಯಾ? ಯಾವ ಕಾರಣಕ್ಕೂ ನಿನ್ನ ಮಾತು ನಂಬುವುದಿಲ್ಲ. ನಾನು ನೋಡ್ಕೊ ಮತ್ತೆ. ಅವಳು ಹೇಳಿದ್ದೆ ಅಂತದ್ದು. ಬಟ್ಟೆ ಇಲ್ಲ, ಅವಳು ಮಾತು ನಂಬುದಿಲ್ಲ. ನಾನು ಹೇಳಿದ್ದು ಯಾರಲ್ಲಿ? ನಿನ್ನ ಹತ್ರ. ಯಾರು ಹೇಳ್ತಿ? ನೀನು ಹೇಳ್ತಿ. ನಾನು ನೋಡ್ಬೇಕು ಬಿಟ್ರೆ ನೀನು ನೋಡುದಾ? ನಾನು ಹಾಗಲ್ಲ, ಇವಳು ಹೇಳು ಸುಳ್ಳು ಅಂತ ಹೇಳು. ಹಾಗೆ ಅದಲ್ಲ, ಪಟ್ಟೆ ಸೀರೆ ಇಲ್ಲ. ಓ, ಪಟ್ಟೆ ಸೀರೆ ಇಲ್ಲ. ಯಾವುದೋ ಹಳೆ ಸೀರೆ ಉಟ್ಟಿದ್ದಾರೆ, ಹೊಟ್ಟೆ ಸೀರೆ ಉಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕೂದಲೆಲ್ಲ ಕೆದರಿಕೊಂಡಿದ್ದಾರೆ. ಅದು ಯಾಕದು? ಇದು ಅಪಾಯ. ಯಾವುದು? ಇದು ರೋಗ. ಇದು ಯಾವುದು? ಮಾನಸಿಕ. ಮಾನಸಿಕ. ಹೌದೌದು. ನೋಡೋ, ಅವ್ರಿಗೆ ಮಾನಸಿಕ ಆದ್ರೆ ನಿನಗೆ ಮಾನಸಿಕ, ಯಾವತ್ತು ನಿನಗೆ ಮಾನಸಿಕ ಆದ್ರೆ
ನನಗೆ ಮಾನಸಿಕ, ಹೌದು. ನನಗ್ ಮಾನಸಿಕ ಆದ್ರೆ ಇವಳಿ ಮಾನಸಿಕ, ಇವಳಿ ಮಾನಸಿಕ ಆಯ್ತಾ ಇಡೀ ಊರ್ನವರಿಗೆ ಮಾನಸಿಕ. ಓಯ್ ಎಂತ ಮಾತಾಡುದು? ಒಬ್ಬರನ್ನು ಬಿಡುದಿಲ್ಲ ಹೇಳ್ತಾ ಹೋಗ್ತದ ಪ್ರಕರಣ, ಎಲ್ರಿಗೂ ಮಾನಸಿಕವೇ ಕೊನೆಗದು. ಹಾಗಲ್ವ ಮತ್ತೆ ಅಂದ್ರೆ ಕೂದಲು ಕೆದರ್ಕೊಂಡಿದ್ದಾಳೆ ಅಂದ್ರೆ ಏನು ತಲೆಬಿಸಿ. ಹೌದು, ಅದು ಅವರು ಅನ್ನ ಆಹಾರ ಎಲ್ಲ ಬಿಟ್ಟಿದ್ದಾರೆ. ಅನ್ನ ಹಾರ ಬಿಟ್ಟಿದ್ದಾರೆ. ಕೆದರ್ಕೊಂಡಿದ್ದಾಳೆ. ಹೌದು ಮೊದಲಿನ ವಸನವನ್ನು ಧರಿಸಿದ್ದಾಳೆ. ಹೌದು, ಮಾತಾಡುವುದಿಲ್ಲ. ಯಾಕೆ ಏನಾಯ್ತು? ಅವ್ರು ಸಾಯ್ತಾರಂತೆ, ಏ, ಅವ್ರು ಸಾಯ್ತಾರಂತೆ. ನಿಮ್ಗೆ ಹೆಂಡತಿ ಬೇಡ್ವಾ? ನಿಮ್ಗೆ ಬೇಕಪ್ಪ, ಏನ್ ಮಾಡುದು? ನೀನು ಕೇಳುವುದು ನೋಡಿದ್ರೆ ನೀವು ಬೇಡೋ ನಿಮ್ಗೆ, ನಾನೇ ಬೇಡೋ ನಿಮ್ಗೆ. ಒಂದು ದಿವಸದ ನಂತರ ಕೇಳ್ತಾ ಇರ್ತೀನಿ, ನೀನು ನನ್ನ ಹೊಟ್ಟೆ ಉರಿಸ್ಬೇಡ. ಹೆಂಡತಿ ನನಗೂ ಬೇಡ ಅಂತ ಕೇಳಿದ್ದು. ಅಂದ್ರೆ ಹೇಳುವ ಶೈಲಿ ನೋಡ ಅವಳದ್ದು. ಅವಳು ಅಷ್ಟೆಲ್ಲ ಕಷ್ಟದಲ್ಲಿದ್ದಾಳೆ, ಅವಳನ್ನು ವಿಚಾರಿಸಬೇಕು. ನೀವಲ್ವಾ, ಅದಕ್ಕೆ ನಿಮ್ಗೆ ಹೆಂಡತಿ ಬೇಡ ಅಂತ ಕೇಳಿದ್ದು. ಬೇಕಪ್ಪ, ಬೇಕು. ನಿಮ್ಗೆ ಅವ್ರ ಅಂದ್ರೆ ಅವಳ ಅವಸ್ಥೆ ಹೀಗಾಗಿದೆ ಅನ್ನೋದು ನನಗೆ ಗೊತ್ತಿರ್ಲಿಲ್ವಲ್ಲ. ಹೌದಾ? ವಿಚಾರಿಸಿ. ನಿಮ್ಗೆ ಅವ್ರ ಮೇಲೆ ಪ್ರೇಮ ಇದ್ದದ್ದು ಹೌದಾದ್ರೆ ಆದಷ್ಟು ಬೇಗ ಬರ್ತಾರಂತೆ. ಹೌದಾ? ಬರ್ಬೇಕಂತೆ. ಬರ್ತೇನೆ ಸಾಯ್ತಾರಂತೆ. ಬರ್ತೇನೆ, ಬೇಗ ಬನ್ನಿ, ಬೇಗ ಬರ್ತೇನೆ. ಕಾಯ್ತಾ ಇರ್ತೇನೆ. ಎಲ್ಲ ಅಂತ ಹೇಳಿ ಹೋಗು. ಮೊದಲು ಕಾಲು ಕೂತ್ಕೊಳುತ್ತೆ. ಅದಲ್ವಾ ನಾನು ಹೇಳಿಲ್ವಾ? ಪ್ರಕರಣ ಬಿಗುವಾಗಿದೆ. ಹೋ, ಮಳೆ ಬರ್ತದೆ ಇವತ್ತು. ಅವಳು ಹೇಗೆ ಹೇಳಲಿ, ನನ್ನ ಹೆಂಡತಿ ಬಗ್ಗೆ ನನಗೆ ವಿಶ್ವಾಸ ಉಂಟು, ಪ್ರಶ್ನೆ ಇಲ್ಲ. ಅವಳು ಹೇಳುವಾಗಲೇ ಗೊತ್ತಾಗ್ತಾ ಉಂಟು ಪ್ರಕರಣ ಬಿಗಿಯಾಗಿದೆ ಅಂತೇಳಿ. ಇದೀಗ ಪ್ರಕರಣ ಬಿಗಿಯಾದ್ರೆ ಕೂದಲು ಹೇಳ್ಕೊಂಡಿದ್ದಾರೆ, ಅಸ್ತವ್ಯಸ್ತ, ಆ ಹುಚ್ಚರ ಸವಾಸ ನಮಗಂತೂ ಬೇಡ ಅಣ್ಣ. ತಾವುಗಳು ನೀವೇ ಹೋಗಿ ಪರಿಹಾರ ಮಾಡಿ ಬನ್ನಿ. ನೋಡು, ಪ್ರಕರಣ ಬಿಗಿಯಾಗ್ತದೆ ಅಂತ ಗೊತ್ತಾದ ಮೇಲೆ ನಾನು ನಿನ್ನ ಹತ್ರ ಏನು ಹೇಳಿದ್ದೆ? ಯಾವುದೇ ಕಾರಣಕ್ಕೂ ನನ್ನ ಒಟ್ಟಿಗೆ ನೀನು ಇರಬೇಕು ಅಂತ ಹೇಳಿದ್ದೆ, ಹೌದಾ? ಯಾಕೆ ಹೇಳೋ? ಯಾಕೆ? ಹಂಚಿ ತಿನ್ನುವುದು ಅಭ್ಯಾಸ ಅಲ್ವ ನಿನಗೆ, ಹಾಗಾಗಿ ಇದರಲ್ಲೂ ಹಂಚಿಕೊಂಡೇ ತಿನ್ನಿ ಅಂತಲಾ. ಮತ್ತೆಂತದ ಏನ್ ಮಾಡುದು ಈಗ? ಕಾರಣ ಉಂಟು. ಈಗ ಅವಳನ್ನ ಸಮಾಧಾನ ಪಡಿಸುವುದಕ್ಕಾಗಿ ನಾವು ಅಲ್ಲಿಗೆ ಹೋಗ್ಬೇಕು ಅಂತಾದ್ರೆ ಅವಳು ಬಿಸಿಯಾಗಿದ್ದಾಳೆ. ಹೌದು, ನಾನು ಒಬ್ಬನೇ ಹೋದ್ರೆ ಸಮಾಧಾನ ಮಾಡ್ಲಿಕ್ಕೆ ಆಗ್ತದ? ಆಗುದಿಲ್ಲ. ಹಾಗಾಗಿ ನಾನು ಯಾವುದೇ ಕಾರ್ಯ ಯಶಸ್ಸನ್ನ ಪಡೆಯಬೇಕು ಅಂತಾದ್ರೆ ಒಬ್ಬರಿಗಿಂತ ಇಬ್ಬರು ಲೇಸ್, ಇಬ್ಬರಿಗಿಂತ ಮೂರು ಲೇಸ್, ಮೂರಿಗಿಂತ ಲೇಸ್ ಲೇಸು ಎನ್ನುವ ಕಾರಣಕ್ಕಾಗಿ. ಆದ್ರಿಂದ ನನ್ನ ಹೆಂಡತಿ ಎಲ್ಲ ಇದ್ಲಲ್ವಾ, ಅನುಕೂಲ ಆಗ್ತದೆ. ಇಬ್ಬರು ಸೇರಿ ಸಮಾಧಾನ ಸಮಾಧಾನ ಮಾಡಿ ಮಾಡಿ.